ವೆದರ್ ಮಾತ್ರ ಸಖತ್ತಾಗಿ ಸೈಕ್ ಆಗಿದೆ ಗುರು. ಅದಕ್ಕೆ ಹೇಳೋದು ಬೆಳಗ್ಗೆ ಮುಂಚೆ ಎದ್ದು ಬರ್ರೋ ಅಂತ ಹೇಳಿ. ಸೊ ಇಲ್ಲಿ ಬೋರ್ಡ್ ಹಾಕೋರು ನೋಡಿ, ದಕ್ಷಿಣ ಕೈಲಾಸ ಕ್ಷೇತ್ರ ಅಂತೇಳಿ. ಸೊ ಹಿಂಗೆ ಬಂದ್ಬಿಟ್ಟು ಸೀದಾ ಲೆಫ್ಟ್ಗೆ ಎತ್ಕೋಬೇಕು. HP ಪೆಟ್ರೋಲ್ ಬಂಕ್ ಇದೆ, ಅಲ್ಲಿಂದ ಲೆಫ್ಟ್ಗೆ ಸೀದಾ ನೋಡಿ. ಇದೇ ಬಂಡೆ ಒಳಗಡೆ ಒಂದು ದೇವಸ್ಥಾನ ಇದೆ. ಆ ಒಂದು ಬಂಡೆ, ಇಡೀ ಬಂಡೆನ ಕೊರೆದ್ಬಿಟ್ಟು ಒಳಗಡೆ ದೇವಸ್ಥಾನ ಮಾಡಿರೋದು. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ಸೊ ಇವತ್ತಿನ ಒಂದು ಬ್ಲಾಗ್ ವಿಡಿಯೋ ಬಂದ್ಬಿಟ್ಟು ಕೈಲಾಸಗಿರಿ ಹಿಲ್ಸ್ಗೆ ಹೋಗ್ತಿದ್ದೀವಿ. ಸೊ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಒಂದು ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಹಾಗೆ ಇವಾಗ ನಾವು ಹೊರಟಿರೋದು ಚಂದಾಪುರದಿಂದ ಏನು ವರ್ತೂರ್ಗ್ ರೂಟ್ ಹೋಗುತ್ತಲ್ಲ, ಆ ಒಂದು ರೋಡ್ ಮೇಲೆ ಹೊರಟಿರೋದು. ಸೊ ಇಲ್ಲಿ ಟ್ರೈನ್ ಕಾಣ್ತಿದ್ದಿಲ್ಲ, ಟ್ರೈನಲ್ಲಿ ಆ ರೋಡ್ ಮೇಲೆ ಹೊರಟಿರೋದು. ಸೊ ನಾವು ಇಲ್ಲಿಂದ ಇವಾಗ ಒಂದು 90 ಕಿಲೋಮೀಟರ್ಸ್ ತೋರಿಸ್ತಿದೆ, ಒಂದು 90 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ನಿಧಾನಕ್ಕೆ ಹೋಗ್ತಾ ಮಾತಾಡೋಣ ಬನ್ನಿ. ಇವತ್ತಿನ ಒಂದು ಬ್ಲಾಗಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ SRN ಕನ್ನಡಿಗ, ಹಾಗೆ ನಮ್ಮ ಒಂದು ಐರಾವತ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಟೈಮ್ ಇವಾಗ 8 ಗಂಟೆ. ಫಾಗ್ ಹಂಗೈತೆ ನೋಡಿ. ಕಾಕ ಮೊದ್ಲೇ ಕೈಲಾಸಗಿರಿ ಹೊರಟಿವಿ, ಇಲ್ಲೇ ಕೈಲಾಸ ತೋರ್ಸಂಗವ್ರೆ. ವೆದರ್ ಮಾತ್ರ ಸಖತ್ತಾಗಿ ಸೈಕ್ ಆಗಿದೆ ಗುರು. ಅದಕ್ಕೆ ಹೇಳೋದು ಬೆಳಗ್ಗೆ ಮುಂಚೆ ಎದ್ದು ಬರ್ರೋ ಅಂತ ಹೇಳಿ. ಮಲ್ಕೊಂಡ್ರೆ ಮಲ್ಕೊಂಡಂಗೆ ಇರ್ತೀವಿ. ನಾನು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಈ ತರ ಫಾಗ್ ಇರುತ್ತೆ ಅಂತ ಹೇಳಿ. ಬಟ್ ಫಾಗ್ ಹೆಂಗಿದೆ ಅಂದ್ರೆ ಹೆವಿ ಇದೆ ಗುರು, ಫಾಗ್ ಮಾತ್ರ. ಸೊ ಇನ್ನ 81 ಕಿಲೋಮೀಟರ್ಸ್ ಹೋಗ್ಬೇಕು. ಸೊ ಹೋಗೋಣ ಬನ್ನಿ. ಎಲ್ಲರೂ ಒಂದ್ ಕಡೆ ತಿಂಡಿಗೆ ನಿಲ್ಸ್ಬೇಕು. ಎಲ್ಲರೂ ತಿಂಡಿ ತಿನ್ಕೊಂಡು ಶಿಸ್ತಾಗಿ ಮತ್ತೆ ಹೋಗ್ಬೇಕು. ಇವಾಗ ಎಲ್ಲಿ ಹೋದ್ರು ಒಂದ್ಸಲ ಹಿಂಗ ಅನ್ನೋದ್ ಬಿಡಲ್ಲ ಹುಡುಗರು. ಒಂದ್ಸಲ ಅದು ಸೈನ್ ಇದ್ದಂಗೆ ಒಂದ್ಸಲ ಕೂದ್ಲು ಹಿಂಗ್ ಎತ್ತಿ ಬಿಡ್ತಾರ, ಗೊತ್ತಾಗಲ್ಲ ಅಷ್ಟೇ. ಕೂದ್ಲು ಇಲ್ದೇ ಇದ್ರೆ ಏನ್ ಮಾಡ್ತಾರ? ಕೂದ್ಲು ಇಲ್ದೇ ಇದ್ರೆ ಮಾಂತೇಶ ನೆನಪು ಕೂದ್ಲು ಇಲ್ದೇ ಇದಕ್ಕೆ ಅವ್ನು ನೆನಪು ಮಾಡ್ಕಿದ್ದೀವಿ. ಸೊ ಇಲ್ಲಿ ಟಿಫನ್ ತಿನ್ಕೊಂಡು ನೆಕ್ಸ್ಟ್ ಶುರು ಮಾಡೋಣ ಬನ್ನಿ. ಇಲ್ಲೇ ಕೈಲಾಸಗಿರಿ ತೋರಿಸ್ಬಿಟ್ಟಾರ ಆಮೇಲೆ. ಸೊ ಇವಾಗ ಟಿಫನ್ ಅಲ್ಲಿ ತಿಂದ್ವಿ. ಸೊ ಟೀನ ಇಲ್ಲಿ ಕುಡ್ಕೊಂಡು ಇವಾಗ ಹೊರಟಿದ್ದೀವಿ. ಕೇರಳ ಹೋಮ್ ಮಾರ್ಕೆಟ್ ಅಂತ ಐತೆ, ಇಲ್ಲೇ ಟೀ ಕುಡಿದ್ವಿ. ಸೊ ಬನ್ನಿ. ಸೊ ಇವಾಗ ಹೊಸಕೋಟೆ ಟೋಲ್ಗೆ ಎಂಟ್ರಿ ಆಗಿದ್ದೀವಿ. ಸೊ ಇವಾಗ ಇದು ಕೋಲಾರ ರೋಡು, ಇನ್ನ 50 ಕಿಲೋಮೀಟರ್ಸ್ ಐತೆ. ಸೊ ಇವಾಗ ಒಂದು 16 ಕಿಲೋಮೀಟರ್ ಇದೆ. ಸೊ ಅಲ್ಲಿ ದೂರದಲ್ಲಿ ಕಾಣ್ತಿದೆ ಅನ್ಸುತ್ತೆ ಕೈಲಾಸಗಿರಿ ಬೆಟ್ಟ. ಸ್ವಲ್ಪ ಇವಾಗ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ. ಸೊ ಕುಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೆ ಹಂಗೆ ಹೋಗ್ತಾ ಇರೋದೆ. ಇನ್ನೊಂದು 16 ಕಿಲೋಮೀಟರ್ ಐತೆ. ಸೊ ಆಫ್ ರೋಡಿಂಗ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನನಗೆ ಕೂಡ ಗೊತ್ತಿಲ್ಲ. ಸೊ ನೋಡೋಣ, ಆಫ್ ರೋಡಿಂಗ್ ಸಿಗುತ್ತೆ ಅನ್ಕೊಂಡಿದ್ದೀನಿ. ಸೊ ನಾನು ನಿನ್ನೆ ವಿಡಿಯೋಸ್ ಎಲ್ಲ ನೋಡಿದವಾಗ ಯೂಟ್ಯೂಬಲ್ಲಿ ಒಂದು 1 ಇಯರ್ ಬ್ಯಾಕ್ ಹಾಗೆ 2 ಇಯರ್ ಬ್ಯಾಕಲ್ಲೆಲ್ಲ ಆಫ್ ರೋಡಿಂಗ್ ಇತ್ತು. ಬಟ್ ಇವಾಗ ರೋಡ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಸೊ ನೋಡೋಣ. ಸೊ ಇಲ್ಲಿ ಬೋರ್ಡ್ ಹಾಕೋರು ನೋಡಿ, ದಕ್ಷಿಣ ಕೈಲಾಸ ಕ್ಷೇತ್ರ ಅಂತೇಳಿ. ಸೊ ಹಿಂಗೆ ಬಂದ್ಬಿಟ್ಟು ಸೀದಾ ಲೆಫ್ಟ್ಗೆ ಎತ್ಕೋಬೇಕು. HP ಪೆಟ್ರೋಲ್ ಬಂಕ್ ಇದೆ, ಅಲ್ಲಿಂದ ಲೆಫ್ಟ್ಗೆ ಸೀದಾ ಆ ಸೈಡ್ ಎಲ್ಲ ಐತೆ. ಸೊ ಈ ಒಂದು ಕೈಲಾಸಗಿರಿ ಹೆಂಗೆ ಅಂದ್ರೆ ಒಂದು ದೊಡ್ಡದಾದ ಒಂದು ಬಂಡೆನ ಕೊರ್ದ್ಬಿಟ್ಟು ಅದ್ರ ಒಳಗಡೆ ಒಂದು ದೇವಸ್ಥಾನ ಮಾಡಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋದಕ್ಕೆ. ಸೊ ಆ ಒಂದು ಟೆಂಪಲ್ ನೋಡೋದಕ್ಕೆನ ಹೊರಟಿರೋದು. ಸೊ ತೋರಿಸ್ತೀನಿ ನಿಮ್ಗೂ ಅದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ರೋಡ್ ಏನು ಅಷ್ಟೊಂದೇನು ಇದೆ ಅಂತ ಹೇಳಕ್ಕಾಗಲ್ಲ, ಚೆನ್ನಾಗಿದೆ. ಸೊ ಆಫ್ ರೋಡ್ ಏನು ಇಲ್ಲ ಅನ್ಕೊಂತೀನಿ. ಇವಾಗೆಲ್ಲ ರೋಡು ಆಲ್ಮೋಸ್ಟ್ ಅಲ್ಲಿ ಸರಿ ಮಾಡಿದ್ದಾರೆ. ನೆಕ್ಸ್ಟ್ ಮುಂದೆ ಹೆಂಗಿದೆ ಗೊತ್ತಿಲ್ಲ. ಕಾರೆಲ್ಲ ಬರ್ತಿದಾವಂದ್ರೆ ಆಫ್ ರೋಡಿಂಗ್ ಅಷ್ಟಿರಲ್ಲ ಅನ್ಕೊಂತೀನಿ. ವಾಹ್, ಏನ್ ವ್ಯೂ ಗುರು, ಸೈಕ್ ಆಗೈತೆ ವ್ಯೂ ಮಾತ್ರ. ಆ ಕಡೆಯಿಂದ ಬರೋರು ಹಂಗ ಹೋಗೋರು ಹಿಂಗೆ. ಸ್ವಲ್ಪ ಕರ್ವಿಂಗ್ಗಳಿದಾವೆ.
ಇಲ್ಲೊಂದು ಸುಜುಕಿ ವಿಸ್ಟ್ರಾಮ್ ಬ್ಲ್ಯಾಕ್ ಕಲರ್ ಐತೆ ಅಲ್ಲಿ. ಸೊ ಹಂಗೆ ಈ ಕಡೆ ಬಂದರೆ 2 ವೀಲರ್ ಪಾರ್ಕಿಂಗ್ ಐತೆ. ಸೊ ಇಲ್ಲಿ ಗಾಡಿನೆಲ್ಲ ಪಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಒಳಗಡೆ ಹೊರಟಿದ್ದೀವಿ. ಸೊ ಬೈಕ್ ಪಾರ್ಕಿಂಗ್ ಬಂದ್ಬಿಟ್ಟು 10 ರೂಪೀಸ್ ಇದೆ. ಕೈಲಾಸ ಗುಹಾಂತರ ದೇವಾಲಯ ಚಿಂತಾಮಣಿ, one of the few temples in the world planning to have 64 acres of the land or Shiva statues. ಸೊ ಬೈಕ್ ಪಾರ್ಕಿಂಗ್ ಇಂದ ಒಂದು ಸ್ವಲ್ಪ ದೂರ ನಡಿಬೇಕು. ಸೊ ಇವಾಗ ನಡ್ಕೊಂಡು ಬರ್ತಿದ್ದೀವಿ. ಇಲ್ಲೆಲ್ಲ ಇವಾಗ ಕನ್ಸ್ಟ್ರಕ್ಷನ್ ನಡೀತಿದ್ದಾವೆ ನೋಡಿ. ಇದೇ ಬಂಡೆ ಒಳಗಡೆ ಒಂದು ದೇವಸ್ಥಾನ ಇದೆ. ಆ ಒಂದು ಬಂಡೆ, ಇಡೀ ಬಂಡೆನ ಕೊರೆದ್ಬಿಟ್ಟು ಒಳಗಡೆ ದೇವಸ್ಥಾನ ಮಾಡಿರೋದು. ಎಲ್ಲ ಬೈಕರ್ಸೇ ಬಂದಿರೋದು ನೋಡಿ, ಎಲ್ಲ ದೊಡ್ಡ 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 ಬೈಕೆ. ಇದೊಂಥರ ರೈಡರ್ಸ್ ಸ್ಪಾಟ್ ಇದ್ದಂಗೆ. ಆಲ್ಮೋಸ್ಟ್ ಎಲ್ಲ ರೈಡರ್ಸ್ ಬಂದಿದ್ದಾರೆ ನೋಡಿ. ಪ್ರತಿಯೊಬ್ಬರು ಎಲ್ಲ ರೈಡರ್ಸೇ. ಎಲ್ಲರ ತಲೆ ಮೇಲೆ ಹೆಲ್ಮೆಟು, ಪ್ರತಿಯೊಬ್ಬರಲ್ಲೂ ಜಾಕೆಟು ಕಂಪಲ್ಸರಿ. ಸೊ ಸ್ಲಿಪ್ಪರೆಲ್ಲ ಈ ಸೈಡಲ್ಲೇ ಬಿಡ್ಬೇಕು ಕೆಳಗಡೆ. ಬಿಟ್ಬಿಟ್ಟು ಇವಾಗ ಮೇಲ್ಗಡೆ ಹೊರಟಿದ್ದೀವಿ. ನೋಡೋಣ, ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಟಿದ್ದೀನಿ. ಸೊ ಚೆನ್ನಾಗಿದೆ ಆಲ್ಮೋಸ್ಟ್ ಅಲ್ಲ. ನಾನು ನೋಡ್ಬಿಟ್ಟೆ ಬರೋದು. ಪ್ಲೇಸ್ ಮಾತ್ರ ಅಲ್ಟಿ ಐತೆ. ಇವಾಗೆಲ್ಲ ಇದು ಕನ್ಸ್ಟ್ರಕ್ಷನ್ ನಡೀತೈತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಮುಗಿದ್ಮೇಲೆ. ಹೋಗ್ರು ಎಂಟ್ರಿ ಇದೆ. ಎಂಟ್ರಿ ಅಲ್ಟಿ ಅಂದ್ಕೊಳ್ಳಿ. ಎಲ್ಲ ಪೂರ್ತಿ ಕೊರೆದ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಅಲ್ಲೂ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿ ಕಾಣಿಸ್ತಿದೆ. ಮೇಲ್ಗಡೆ ಫ್ಯಾನ್ ನೋಡ್ತಿರ್ಬೋದು ನೀವು, 2 ಫ್ಯಾನ್ ಹಾಕ್ಬಿಟ್ಟವ್ರೆ ದೊಡ್ಡದಾಗಿ. ಸೊ ಅದು ಆ ಕಡೆಯಿಂದ ಎಂಟ್ರಿ ಆದಮೇಲೆ ಈ ಕಡೆಯಿಂದ ಒಂದಿದೆ, ಏನೋ ಕೈಲಾಸಗಿರಿ ಸ್ಮರಣಿಕೆ ಶಾಲಾ ಅಂತ ಇದೆ. RS 300 ಪೂರ್ತಿ ಎಲ್ಲ ಕೊರೆದ್ಬಿಟ್ಟವ್ರು. ಎಷ್ಟು ದಿನ ತಗೊಂಡವ್ರು ಗೊತ್ತಿಲ್ಲ. ಬಟ್ ಇದೆಲ್ಲ ಇರೋದು ಒಂದು ಬಂಡೆ ಒಳಗಡೆನೇ ಇರೋದು ಇದೆಲ್ಲ. ಸೊ ಫೈನಲಿ ಒಳಗಡೆ ಎಲ್ಲ ನೋಡ್ಕೊಂಡ್ಬಂದ್ವಿ. ತುಂಬಾ ಚೆನ್ನಾಗಿದೆ. ಈ ಒಂದು ಬಂಡೆನ ಕೊರೆಯೋದಕ್ಕೆ ಎಷ್ಟು ದಿನ ತೊಗೊಂಡಿರೋ ಗೊತ್ತಿಲ್ಲ, ಬಟ್ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಲೇಬೇಕು. ಕೆಲವೊಂದು ಕಡೆ ಕ್ಯಾಮ್ರಾ ಅಲೋವಿಲ್ಲ, ಯಾಕಂದರೆ ಒಳಗಡೆ ನಾವು ಶೋ ಮಾಡಿದರೆ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಜನರಿಗೆಲ್ಲ ಬರೋಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಲೇಬೇಕು. ಸೊ ಇದಾಗಿತ್ತು ಈ ಒಂದು ಕೈಲಾಸಗಿರಿ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.